ಎಲ್ಲರಿಗೂ ನಮಸ್ಕಾರ. ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮೇಷ ರಾಶಿಯ ಸೆಪ್ಟೆಂಬರ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ? ಮೇಷ ರಾಶಿಯವರು ತುಂಬಾನೇ ಛಲಗಾರರು ಮತ್ತು ಧೈರ್ಯಶಾಲಿಗಳು. ತುಂಬಾನೇ ಹಠಮಾರಿ ಸ್ವಭಾವದವರು ಈ ಮೇಷ ರಾಶಿಯವರು. ಇಂತಹ ಮೇಷ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಬರುತ್ತೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮೇಷ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೆ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮೇಷ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶುಭ ಫಲಗಳ ಬಗ್ಗೆ ಮಾತನಾಡೋದಾದ್ರೆ, ಲಾಭಸ್ಥಾನದಲ್ಲೇ ರಾಹು ಇರೋದ್ರಿಂದ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಹಣ ಮತ್ತು ಉಡುಗೊರೆ ಅನ್ನೋದು ಸಿಗುತ್ತೆ. ರಾಹು ಅನ್ಎಕ್ಸ್ಪೆಕ್ಟೆಡ್ ಗ್ರಹ ಆಗಿರೋದ್ರಿಂದ ರಾಹುವಿನಿಂದ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣನ ಸಂಪಾದನೆ ಮಾಡ್ಕೋಬಹುದು. ನಿಮ್ಗೆ ಗೊತ್ತಿರೋದೇ ಇಲ್ಲ, ನಿಮ್ಗೆ ಯಾವ್ದಾದ್ರು ಹಣ ಬರ್ಬೇಕಾಗಿರತ್ತೆ, ಆ ಹಣ ಈ ತಿಂಗಳಲ್ಲೇ ಬರಬಹುದು. ಇದರಿಂದ ನೀವು ತುಂಬಾನೇ ಸಂತೋಷವಾಗಿರ್ತೀರಾ. ಹಾಗೇನೆ ಸರ್ಪ್ರೈಸಸ್ ಸಿಗುವಂತಹ ತಿಂಗಳು ಇದಾಗಿರುತ್ತೆ. ನಿಮ್ಮ ಕಷ್ಟಗಳಿಗೆಲ್ಲ ಫುಲ್ ಸ್ಟಾಪ್ ಸಿಗುವಂತಹ ಸುಖದ ಜೀವನನ ನಡೆಸುವಂತಹ ತಿಂಗಳು ಸೆಪ್ಟೆಂಬರ್ ತಿಂಗಳಾಗಿರುತ್ತೆ. ನಿಮ್ಗೆ ಏನೇ ಕಷ್ಟ ಬಂದ್ರೂ ಕೂಡ ರಾಹು ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿ ಕೊಡ್ತಿರೋದ್ರಿಂದ, ಹಣನ ಕೊಡ್ತಿರೋದ್ರಿಂದ ಖಂಡಿತವಾಗಿಯೂ ಕೂಡ ನಿಮ್ಮ ಕಷ್ಟಗಳಿಗೆ ಫುಲ್ ಸ್ಟಾಪ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಬುಧ ಗ್ರಹ ಮತ್ತೆ ಸೂರ್ಯ ಗ್ರಹ ಒಟ್ಟಿಗೆ ಇರೋದ್ರಿಂದ ಈ ಮೇಷ ರಾಶಿಯವರಿಗೆ ಬುಧಾದಿತ್ಯ ಯೋಗ ಕೂಡ ಶುರುವಾಗುತ್ತೆ. ಬುಧಾದಿತ್ಯ ಯೋಗ ನಿಮ್ಮ ಜೀವನದಲ್ಲಿ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಉದ್ಯೋಗ ಅನ್ನೋದನ್ನ ನೀವು ಪಡ್ಕೊಳ್ತೀರಾ. ನೀವೇನಾದ್ರೂ ಹೊಸ ಉದ್ಯೋಗಕ್ಕೆ ಏನಾದ್ರೂ ಅಲೆದಾಟ ಮಾಡ್ತಿದ್ರೆ, ತಿರುಗಾಟ ಮಾಡ್ತಿದ್ರೆ, ಒಳ್ಳೆ ಕೆಲಸ ಬೇಕಪ್ಪ ನನಗೆ ಅಂತ ಏನಾದ್ರೂ ನೀವು ಪ್ಲಾನ್ ಹಾಕೋತಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನಕ್ಕೆ ಉತ್ತಮವಾದಂತಹ ಉದ್ಯೋಗ ಅನ್ನೋದು ಸಿಕ್ಕೇ ಸಿಗುತ್ತೆ. ನೀವು ಸ್ವಲ್ಪ ಪ್ರಯತ್ನದಿಂದ ತುಂಬಾನೇ ಲಾಭನ ಈ ತಿಂಗಳಲ್ಲಿ ನೀವು ಕಾಣ್ತೀರಾ. ನೀವೇನಾದ್ರೂ ಸ್ವಲ್ಪ ಎಫರ್ಟ್ ಆಗಿ ಕೆಲಸಗಳನ್ನ ಮಾಡಿದ್ರೆ ಅತಿಯಾದಂತಹ ಧನಲಾಭ ಅನ್ನೋದು ನಿಮ್ಮದಾಗುತ್ತೆ. ಶುಕ್ರನಿಂದಲೂ ಕೂಡ ಸ್ವಲ್ಪ ಮಟ್ಟಿನ ಲಾಭವನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಒಟ್ಟಾರೆಯಾಗಿ ಮೇಷ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ರಾಹು ಗ್ರಹ ಅಂತೂ ಅದ್ಭುತವಾಗಿದ್ದಾರೆ. ಯಾವುದೇ ಗ್ರಹಗಳು ಕೆಟ್ಟದ್ನ ಮಾಡ್ತಿದ್ರು ಕೂಡ ರಾಹು ಗ್ರಹ ನಿಮ್ಮನ್ನ ಕೈ ಹಿಡಿದು ಈ ತಿಂಗಳಲ್ಲಿ ನಡೆಸ್ತಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ರಾಶಿಯಲ್ಲಿ, ಮೇಷ ರಾಶಿಯಲ್ಲಿ ಸೆಪ್ಟೆಂಬರ್ ತಿಂಗಳು ಒಳ್ಳೇದೇ ಆಗತ್ತೆ. ತೀರಾ ಕಷ್ಟ ಅನ್ನೋದು ಕಡಿಮೆ ಇರುತ್ತೆ. ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ನೋಡಿದ್ದಾಯ್ತು. ಇನ್ನು ಅಶುಭ ಫಲಗಳ ಬಗ್ಗೆ ಮಾತನಾಡೋದಾದ್ರೆ, ಶನಿಯಿಂದ ನಿಮ್ಗೆ ಖರ್ಚು ಹೆಚ್ಚಾಗುತ್ತೆ. ಶನಿ ಗ್ರಹ ನಿಮ್ಗೆ ಖರ್ಚು ಕೊಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ನಿಮ್ಗೆ ಖರ್ಚು ಜಾಸ್ತಿ ಆಗ್ತಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಕಷ್ಟಪಟ್ಟು ಹಣನ ಸಂಪಾದನೆ ಮಾಡೋದನ್ನ ಜಾಸ್ತಿ ಮಾಡಬೇಕು ಅಂತ. ಶನಿ ಗ್ರಹ ನಿಮ್ಗೆ ಖರ್ಚನ್ನ ಕೊಡ್ತಿದ್ದಾರೆ ಅಂದ್ರೆ ಅಷ್ಟೇ ನೀವು ಎಫರ್ಟ್ ಹಾಕಿ ಕೆಲಸ ಮಾಡಬೇಕು ಅಂತಾನು ಕೂಡ ಅರ್ಥ ಮಾಡ್ಕೊಬೇಕು. ನೀವು ಆಲಸ್ಯದಿಂದ ಅಯ್ಯೋ ಆಮೇಲೆ ಮಾಡೋಣ, ಅಯ್ಯೋ ಹೋಗಪ್ಪ ಅನ್ನೋ ತರನೇ ಇರೋದ್ರಿಂದ ಖಂಡಿತವಾಗಿಯೂ ಕೂಡ ಕಷ್ಟಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ನೀವು ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತೀರೋ ಅಷ್ಟು ಶನಿಯಿಂದ ನಿಮ್ಗೆ ಲಾಭ ಅನ್ನೋದು ಆಗತ್ತೆ. ಇನ್ನು ಗುರುವಿನಿಂದಲೂ ಕೂಡ ತುಂಬಾ ತಿರುಗಾಟ, ಅಲೆದಾಟ ಅನ್ನೋದು ಹೆಚ್ಚಾಗುತ್ತೆ. ಕೆಲಸಗಳಲ್ಲಿ ಪ್ರಯತ್ನ ಜಾಸ್ತಿ ಆಗುತ್ತೆ. ನೀವು ಗುರು ನಿಮ್ಗೆ ನಿಮ್ಮ ರಾಶಿಯಲ್ಲಿ ತುಂಬಾ ಅಲೆದಾಟ ಮತ್ತೆ ತಿರುಗಾಟನ ಕೊಡ್ತಿದ್ದಾರೆ. ತುಂಬಾ ಅಲೆದಾಡ್ಬೇಕಾಗತ್ತೆ. ಅದ್ರಲ್ಲಂತೂ ಕೆಲಸನ ಹುಡುಕ್ಬೇಕು ಅಂತ ನೀವೇನಾದ್ರೂ ಅನ್ಕೊಂಡ್ರಾ, ಜಾಸ್ತಿ ಎಫರ್ಟ್ ಹಾಕಿ ಕೆಲಸಗಳನ್ನ ಹುಡುಕ್ಬೇಕಾಗತ್ತೆ. ಆದ್ರೆ ಒಳ್ಳೆ ಕೆಲಸ ಸಿಗುತ್ತೆ. ನೀವು ಸ್ವಲ್ಪ ಎಫರ್ಟ್ನ ಜಾಸ್ತಿ ಹಾಕಿ ಕೆಲಸನ ಹುಡುಕಿದ್ರೆ ಅದರಲ್ಲಿ ಉತ್ತಮವಾದಂತಹ ಕೆಲಸ ಅನ್ನೋದೇ ನಿಮ್ಗೆ ಕೊನೆಗೆ ಸಿಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಗಮನನ ವಹಿಸ್ಬೇಕಾಗತ್ತೆ. ಮಕ್ಕಳ ಬಗ್ಗೆ ನಿಗಾ ವಹಿಸಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ನಿಮ್ಮ ಮಕ್ಕಳು ಏನ್ ಓದ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಗಮನನ ವಹಿಸ್ಬೇಕಾಗತ್ತೆ. ಹಾಗೇನೆ ನಿಮ್ಮ ಮಕ್ಕಳು ಈ ಎಲೆಕ್ಟ್ರಾನಿಕ್ ಡಿವೈಸ್ ಇರುತ್ತಲ್ಲ, ಅಂದ್ರೆ ಈ ಫೋನ್ಗೆ ಅಡಿಕ್ಟ್ ಆಗೋದು, ಟಿವಿಗೆ ಅಡಿಕ್ಟ್ ಆಗೋದು, ಈ ರೀತಿಯಾಗಿ ನಿಮ್ಮ ಮಕ್ಕಳು ಮಾಡ್ತಿರ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ನೀವು ಗಮನನ ಹರಿಸ್ಬೇಕಾಗತ್ತೆ. ಇನ್ನು ಕೆಲಸ ಹುಡುಕ್ಬೇಕಾದ್ರೂ ಕೂಡ ಸ್ವಲ್ಪ ಎಫರ್ಟ್ನ ಜಾಸ್ತಿ ಹಾಕಿ ಕೆಲಸನ ಹುಡುಕ್ಬೇಕಾಗತ್ತೆ. ಪ್ರೀತಿ ವಿಚಾರದಲ್ಲಿ ಗೊಂದಲಗಳು, ಟೆನ್ಷನ್ಸ್ಗಳು ಜಾಸ್ತಿ ಆಗುತ್ತೆ. ನೀವೇನಾದ್ರೂ ಪ್ರೀತಿ ಮಾಡ್ತಿದ್ದೀರಾ, ನೀವು ಯಾರನ್ನ ಪ್ರೀತಿ ಮಾಡ್ತಿದ್ದೀರೋ ಅವ್ರ ಮೇಲೇನೆ ಗೊಂದಲಗಳು, ಹಾಗೇನೆ ಅವರಿಂದಾನೇ ನಿಮ್ಗೆ ಟೆನ್ಷನ್ಸ್ಗಳು ಈ ರೀತಿಯಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ.
ಕುಜನಿಂದ ಆತುರ ಅನ್ನೋದು ಜಾಸ್ತಿ ಆಗುತ್ತೆ. ಮಾತಿನಲ್ಲಿ ನೀವು ಗಮನ ವಹಿಸಬೇಕಾಗತ್ತೆ. ಫಸ್ಟೇ ಮೇಷರಾಶಿಯವರು ತುಂಬಾನೇ ಆತುರವಾಗಿ ಡಿಸಿಷನ್ನ ತಗೊಳ್ಳುವಂತಹ ವ್ಯಕ್ತಿಗಳು. ಅದರಲ್ಲೂ ಕೂಡ ಕುಜ ನಿಮ್ಗೆ ವಿಪರೀತವಾದಂತಹ ಆತುರತೆ ಅನ್ನೋದನ್ನ ಕೊಡ್ತಿದ್ದಾರೆ. ನೀವು ಅದಕ್ಕೆ ಎಷ್ಟು ತಾಳ್ಮೆಯಿಂದ ನಿಧಾನವಾಗಿ ಯೋಚನೆ ಮಾಡಿ ಡಿಸಿಷನ್ನ ತಗೋತಿರೋ ಅಷ್ಟು ಒಳ್ಳೇದಾಗತ್ತೆ. ನೀವು ಆತುರವಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ವಿಚಾರದಲ್ಲಿ ನಿರ್ಧಾರಗಳನ್ನ ತಗೋಬೇಡಿ, ಇಲ್ಲ ಅಂದ್ರೆ ತುಂಬಾ ಕಷ್ಟವಾಗತ್ತೆ. ಹಾಗೇನೆ ಮಾತಿನಲ್ಲಿ ನೀವು ಗಮನ ವಹಿಸ್ಬೇಕಾಗತ್ತೆ. ನೀವು ಯಾರತ್ರನಾದ್ರೂ ಏನಾದ್ರೂ ಮಾತಾಡೋಕ್ ಹೋಗ್ತೀರಾ, ಅದರಲ್ಲಿ ನೀವು ಹೇಳೋ ರೀತಿನೇ ಬೇರೆ ಇರುತ್ತೆ, ಅವ್ರು ತಿಳ್ಕೊಳ್ಳುವಂತಹ ರೀತಿನೇ ಬೇರೆ ಇರುತ್ತೆ. ಹಾಗಾಗಿ ಅವ್ರ ಮಧ್ಯ ನಿಮ್ ಸಂಬಂಧ ಹಾಳಾಗಬಹುದು. ನೀವು ಮಾತಿನಲ್ಲೂ ಕೂಡ ನಿಗಾ ವಹಿಸ್ಬೇಕಾಗತ್ತೆ. ಯಾರತ್ರನೂ ಜಗಳ ಮಾಡ್ಕೊಳಕ್ ಹೋಗ್ಬೇಡಿ. ಸಂಗಾತಿಯೊಂದಿಗೆ ಸಾಮರಸ್ಯದಿಂದ ಇರಬೇಕಾಗತ್ತೆ. ದಬ್ಬಾಳಿಕೆನ ಮಾಡಬಾರ್ದು. ನೀವು ಗಂಡ ಹೆಂಡತಿನಿ, ಮೇಷರಾಶಿಯ ಹೆಂಡತಿನೇ ಆಗಿರ್ಲಿ ಗಂಡನೇ ಆಗ್ಲಿ, ನಿಮ್ಮ ಗಂಡ ಅಥವಾ ಹೆಂಡತಿನ ಹೋಗಲಾಡಿಸ್ಕೊಂಡು ಅವ್ರ ಅಟ್ಟಕ್ಕೇರಿಸಿ ನೀವು ಅವ್ರ ಪ್ರೀತಿನ ಪಡ್ಕೋಬೇಕಾಗತ್ತೆ. ನೀವು ಜಗಳ ಮಾಡ್ತೀರಾ, ಅವರು ಜಗಳ ಮಾಡ್ತೀರಾ, ಅವಾಗ ಏನಾಗುತ್ತೆ, ಸಂಸಾರದಲ್ಲಿ ಬಿರುಕು ಮೂಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಜಗಳಗಳನ್ನ ಮಾಡ್ಕೊಳ್ಳೋಕ್ ಹೋಗ್ಬೇಡಿ. ಹಾಗೇನೆ ಯಾವುದೇ ಕಾರಣಕ್ಕೂ ನೀವು ದಬ್ಬಾಳಿಕೆನ ಮಾಡಕ್ ಹೋಗ್ಬೇಡಿ. ನೀವು ಅವರನ್ನ ಪ್ರೀತಿಯಿಂದ ಕಾಣಿ, ಪ್ರೀತಿಯಿಂದ ಹೇಳಿ ನೀವೇ ಸೂಪರ್ ಅಂತ ಅವ್ರನ್ನ ಒಲಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಆಗ ನಿಮ್ಮ ಸಂಸಾರ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ. ನೀವು ಕಷ್ಟಪಟ್ಟು ದುಡಿಬೇಕು, ಇಲ್ದಿದ್ರೆ ಖರ್ಚು ಅನ್ನೋದು ಜಾಸ್ತಿ ಆಗುತ್ತೆ, ಹಣನೂ ಕೂಡ ವೇಸ್ಟ್ ಆಗುತ್ತೆ. ನೀವು ಎಷ್ಟು ಕಷ್ಟಪಟ್ಟು ದುಡಿತೀರೋ ಅಷ್ಟು ಹಣ ನಿಮಗೆ ಬಂದು ಸೇರುತ್ತೆ. ನೀವು ಕಷ್ಟನೂ ಪಡ್ದೇನೆ ಆಲಸ್ಯ ಪಟ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಸೈಲೆಂಟ್ ಆಗಿ ಸುಮ್ಮನೆ ಆಗ್ಬಿಟ್ರಿ ಅಂದ್ರೆ ವಿಪರೀತವಾದಂತಹ ಖರ್ಚಿಂದ ನೀವು ಸಾಲಗಳನ್ನ ಮಾಡ್ಕೋತೀರಾ. ಹಾಗಾಗಿ ನೀವು ಎಷ್ಟು ಇತಿಮಿತಿಯಿಂದ ಖರ್ಚು ಮಾಡ್ತೀರಾ ಅನ್ನೋದು ಮುಖ್ಯವಾಗುತ್ತೆ, ಎಷ್ಟು ಕಷ್ಟಪಟ್ಟು ದುಡಿತೀರಾ ಅನ್ನೋದು ಕೂಡ ಮುಖ್ಯವಾಗುತ್ತೆ ಈ ಮೇಷರಾಶಿಯವರಿಗೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಸಂಸಾರದಲ್ಲಿ ನೀವು ಸಾಮರಸ್ಯದಿಂದ ಹೋಗಿ ಮಕ್ಕಳ ಬಗ್ಗೆ ಗಮನ ಕೊಡಿ, ಕಷ್ಟಪಟ್ಟು ಕೆಲಸ ಮಾಡಿ. ಇಷ್ಟನ್ನ ನೀವು ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಸೆಪ್ಟೆಂಬರ್ ತಿಂಗಳು ಲಾಭದಾಯಕವಾಗಿ ಇರುತ್ತೆ. ಬುಧ ಮತ್ತೆ ಸೂರ್ಯ ಕೂಡ ನಿಮಗೆ ಒಟ್ಟಿಗೆ ನಿಮಗೆ ಲಾಭಸ್ಥಾನದಲ್ಲಿರೋದ್ರಿಂದ ಬುಧಾದಿತ್ಯ ಯೋಗ ಕೂಡ ಶುರುವಾಗುತ್ತೆ. ರಾಹುವು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿಗಳನ್ನ ಕೊಡೋದ್ರಿಂದ ಕಷ್ಟಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಪರಿಹಾರಗಳೇನೇನ್ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಗಣಪತಿಯ ಆರಾಧನೆ ಮಾಡ್ಕೊಳ್ಳಿ, ಶನಿಯ ಶಾಂತಿಗಾಗಿ ಶನಿಯ ಆರಾಧನೆ ಮಾಡಿ, ಆಂಜನೇಯ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ. ನೀವೇನಾದ್ರೂ ಇಷ್ಟ ಕೆಲಸನ ಮಾಡ್ಕೊಂಡು ಬಂದಿದ್ದೇ ಆದ್ರೆ ಈ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಬಹಳನೇ ಸುಖಮಯವಾದಂಥ ತಿಂಗಳಾಗಿರುತ್ತೆ. ನೋಡಿದ್ರಲ್ಲ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹೇಗಿತ್ತು ಅಂತ. ನಿಮ್ದು ಕೂಡ ಮೇಷರಾಶಿನ? ಹಾಗಾದ್ರೆ ತಪ್ಪದೆ ಓಂ ಆಂಜನೇಯ ಸ್ವಾಮಿಯೇ ನಮಃ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.